ಸುಧೀರ್ ವಿರುದ್ಧ ದೂರನ್ನ ನೀಡಿರೋ ಶೋಭಿತಾ ಪೋಷಕರು ಸುಧೀರ್ ರೆಡ್ಡಿ ಇಂದಲೇ ತಮ್ಮ ಮಗಳು ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ಪೋಷಕರು ಹೇಳ್ತಿದ್ದಾರೆ. ಇನ್ನು ನಟಿಸಲು ಆಗ್ತಿಲ್ಲ ಅಂತ ಡಿಪ್ರೆಷನ್ ನಲ್ಲಿದ್ದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸೂಸೈಡ್ ನೋಟ್ ನಲ್ಲಿ ಶೋಭಿತಾ ಶಿವಣ್ಣ ಬರ್ದಿರೋದೇನು ಅನ್ನೋದೇ ಈಗ ಪ್ರಶ್ನೆ ಆಗಿಬಿಟ್ಟಿದೆ. ಸೂಸೈಡ್ ಮಾಡ್ಕೊಳ್ಳುವಂತೆ ಯಾರಿಗೆ ಹೇಳಿದ್ದಾರೆ? ಶೋಭಿತಾ ಸೂಸೈಡ್ ನೋಟ್ ಬರೆಯಲು ಕಾರಣ ಆದ್ರೂ ಏನು ಅಂತ ಈಗ ತನಿಖೆಯನ್ನ ಮಾಡಲಾಗ್ತಿದೆ. ಇನ್ನು ಸೂಸೈಡ್ ಸಮಯದಲ್ಲಿ ಮನೆಯಲ್ಲಿದ್ರೂ ಕೂಡ ಪತಿ ಯಾಕೆ ತಡೆದಿಲ್ಲ? ಎಲ್ಲವೂ ಕೂಡ ಪರ್ಫೆಕ್ಟ್. ಸೂಸೈಡ್ ಮಾಡ್ಕೋಬೇಕು ಅಂತಿದ್ರೆ ಯು ಕ್ಯಾನ್ ಡೂ ಇಟ್. ಸೂಸೈಡ್ ನೋಟ್ ನಲ್ಲಿರುವಂತಹ ವಿಷಯಗಳ ಬಗ್ಗೆ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಪೊಲೀಸರು. ಕುಟುಂಬ ಇನ್ನು ಸುಧೀರ್ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಗಚ್ಚಿಬೌಲಿ ಪೊಲೀಸರು. ಇನ್ನು ದಂಪತಿಯ ಮಧ್ಯೆ ವೈಮನಸ್ಸಿಲ್ಲ ಅಂತ ಅಕ್ಕಪಕ್ಕದ ಮನೆಯವರು ಹೇಳ್ತಿದ್ದಾರಂತೆ. ನಟಿ ಶೋಭಿತಾ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪೋಷಕರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅದೇ ವಿಚಾರವಾಗಿ ಈಗ ಹೊಸ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ. ಸುಧೀರ್ ವಿರುದ್ಧ ಈಗಾಗಲೇ ಶೋಭಿತಾ ಪೋಷಕರು ದೂರನ್ನ ನೀಡಿದ್ರು. ಈಗ ಸುಧೀರ್ ರೆಡ್ಡಿ ಇಂದಲೇ ತಮ್ಮ ಮಗಳು ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ಪೋಷಕರು ಆರೋಪವನ್ನ ಮಾಡ್ತಿದ್ದಾರೆ. ಮತ್ತೊಂದೆಡೆ ನಟಿಸಲು ಆಗ್ತಾ ಇಲ್ಲ, ಡಿಪ್ರೆಷನ್ ನಲ್ಲಿದ್ದ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ಸೂಸೈಡ್ ಅನ್ನ ಮಾಡ್ಕೊಂಡಿರುವಂತ ಶೋಭಿತಾ ಅವರು ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅನ್ನುವಂತ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿದೆ. ಅದರ ಜೊತೆಯಲ್ಲಿ ಸೂಸೈಡ್ ನೋಟ್ ನಲ್ಲಿ ಶೋಭಿತಾ ಅವರು ಬರ್ದಿರೋದು ಏನು ಅನ್ನೋದೇ ಈಗ ಭಾರಿ ಇಂಪಾರ್ಟೆಂಟ್ ಆಗಿದೆ. ಈ ಪ್ರಕರಣದಲ್ಲಿ ಸೂಸೈಡ್ ಮಾಡ್ಕೊಳ್ಳುವಂತ ಬಗ್ಗೆ ಯಾರಿಗ ಹೇಳಿದ್ದಾರೆ ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ. ಶೋಭಿತಾ ಸೂಸೈಡ್ ನೋಟ್ ಅನ್ನ ಬರೆಯಲು ಏನು ಕಾರಣ ಅಂತ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಿದ್ದಾರೆ. ಇನ್ನು ಸೂಸೈಡ್ ಆಗಿರುವಂತ ಹೊತ್ನಲ್ಲಿ ಶೋಭಿತಾ ಅವರ ಪತಿ ಮನೆಯಲ್ಲಿದ್ರು ಕೂಡ ಯಾಕೆ ಇದನ್ನ ತಡೆದಿಲ್ಲ, ಯಾಕೆ ನೋಡಿಲ್ಲ, ಈ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಅವರ ಪತಿಯ ಕುರಿತಂತೆ ಎಲ್ಲವೂ ಪರ್ಫೆಕ್ಟ್. ಸೂಸೈಡ್ ಮಾಡ್ಕೋಬೇಕು ಅಂತಿದ್ರೆ ಯು ಕ್ಯಾನ್ ಡೂ ಇಟ್ ಅನ್ನುವಂತ ವಿಚಾರ ಇದೆ ನೋಡಿ. ಇಲ್ಲಿ ಸೂಸೈಡ್ ನೋಟ್ ನಲ್ಲಿರುವಂತಹ ವಿಷಯಗಳ ಬಗ್ಗೆ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಪೊಲೀಸರು. ಇದರ ಜೊತೆಯಲ್ಲಿ ಅವರ ಕುಟುಂಬ, ಸುಧೀರ್ ಎಲ್ಲರ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಗಚ್ಚಿಬೌಲಿ ಪೊಲೀಸರು. ಇನ್ನು ಇವರಿಬ್ಬರ ಮಧ್ಯೆ ದಾಂಪತ್ಯ ಜೀವನ ಹೇಗಿತ್ತು, ಎಲ್ಲಾದ್ರೂ ಕೂಡ ಏನಾದ್ರೂ ಸಮಸ್ಯೆ ಇದ್ರೆ ಇದಕ್ಕೆ ಕಾರಣ ಆಗಿರಬಹುದಾ ಅಂತ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಇನ್ನು ಅಕ್ಕಪಕ್ಕದ ಮನೆಯವರು ಇಲ್ಲ, ದಾಂಪತ್ಯದ ಮಧ್ಯೆ ಯಾವುದೇ ರೀತಿಯಾದಂತಹ ವೈಮನಸ್ಸು ಇಲ್ಲ ಅನ್ನೋದಾಗಿ ವಿಚಾರಣೆ ಹಂತದಲ್ಲಿ ತಿಳಿದು ಬಂದಿದೆ. ಒಟ್ಟಲ್ಲಿ ಈಗ ಪೊಲೀಸರು ಸೂಸೈಡ್ ಮಾಡ್ಕೊಡೋದಕ್ಕೆ ಏನು ಕಾರಣ, ಸೂಸೈಡ್ ನೋಟ್ ನಲ್ಲಿ ಏನು ಬರೆದಿದ್ದಾರೆ, ಜೊತೆಯಲ್ಲಿ ಸೂಸೈಡ್ ಸಮಯದಲ್ಲಿ ಮನೆಯಲ್ಲೇ ಇದ್ರೂ ಕೂಡ ಪತಿ ಇದನ್ನ ಯಾಕೆ ತಡೆದಿಲ್ಲ ಅನ್ನುವಂತ ವಿಚಾರವಾಗಿ ಸಾಕಷ್ಟು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಜೊತೆಯಲ್ಲಿ ಸುಧೀರ್ ರೆಡ್ಡಿ ಇಂದಲೇ ತಮ್ಮ ಮಗಳು ಸೂಸೈಡ್ ಅಂತಿದ್ದಾರೆ ಶೋಭಿತಾ ಅವರ ಪೋಷಕರು.